ಚಪ್ಪ ಮಸಾಲ. ಸೊ ಹಲೋ ನಮಸ್ತೆ ರೀ ಹಲೋ. ಆಫ್ಟರ್ ಲಾಂಗ್ ಟೈಮ್ ಫಸ್ಟ್ ಕ್ಲಾಸ್ ಚಿಕನ್ ಮಾಡತ್ತೀವಿ. ಯಾಕಂದ್ರೆ ನಿನ್ನೆ ಹೊರಗೋಗಿದ್ದು 31st ಅಂತ ಪಾರ್ಟಿ ಮಾಡಕ್ಕೆ ಹೋಗಿದ್ದು. ಊಟಕ್ಕೆ ಬಿಟ ಎಲ್ಲ ಮಾಡೋದು ಮಜಾ ಬಂತು. ಸೊ ಬಾಯ್ಸ್ ಅಂದರು ನಾವೇನು ಚಿಕನ್ ಬೇಕಂತ ತಿಂದಿಲ್ಲ, ಚಿಕನ್ ಮಾಡೋನು. ಅಭಿಷೇಕ್ ಮಾಡೋ ಗಣೆ ಮಾಡತನು, ಕಾಯಿ ಕಟ್ ಮಾಡೋದನು. ಆಲ್ಮೋಸ್ಟ್ ಟಮಾಟೊ ಕಾಂದ ಎಲ್ಲ ಕಟ್ ಮಾಡೀನಿ. ಎಲ್ಲಾರು ಬಂದೇನು ಹ್ಯಾ ಮಾಡೋ ಎಲ್ಲ ರೀ. ಹಾಂ ಇವ್ರಿಗೆ ಗೊತ್ತಾದನು. ಸೊ ಚಿಕನ್ ಮಾಡತ್ತೀವಿ ಫಸ್ಟ್ ಕ್ಲಾಸ್. ಏನಾರ ಪವರ್ಫುಲ್ ಬೇರೆ ಸ್ವಲ್ಪ ಡಿಫ್ರೆಂಟ್ ಸ್ಟೈಲ್ದಾಗ ಮಾಡೋದಂತ ವಿಚಾರ ಮಾಡೀನಿ. ನಾನು ಅದಕ್ಕೆ ವಿಡಿಯೋ ಚಾಲು ಮಾಡೀನಿ. ಬ್ಯಾಚುಲರ್ಸ್ಗೆ ಫಸ್ಟ್ ಕ್ಲಾಸ್ ಚಿಕನ್ ಮಾಡ್ಕೊಂಡು ತಗೋರಿ, ಮತ್ತು ಸಪೋರ್ಟ್ ಮಾಡ್ರಿ ಪಾರ್ಟ್ನರ್ಶಿಪ್. ಎಲ್ಲಾರಿ ಕಡಕ್ ರೊಟ್ಟಿ ತಂದೇನು. ಕಡಕ್ ರೊಟ್ಟಿ ಜೊತೆ ಹಾಕೇಶೆ ರಸ ಬಿಸ್ಸ ಹೊಡೆಯೋದಲ್ಲ, ರಾಸು ರೂಸ್ ಅಂತ ವಿಚಾರ ಮಾಡೋದಿಲ್ಲ. ಸೊ ಗನ್ಯಾ ಫುಲ್ ಸರ್ದಿ ಆಗೈತಿ, ಸುರು ಈಗ ಮಾಡ್ತಾ ನಾವು ಇಲ್ಲೋ ಬೈ ನೋಡೋನ್ ಕರೆ. ನಾವ್ರೇ ಸುಟ್ಟಿ ಕೊಡಂಗಿಲ್ಲ. ಚಿಕನ್ ಬೇಕಂದ್ರೆ ಸುಟ್ಟಿ ಇಲ್ಲ ನಮ್ಗೆ. ಯಾಕಂದ್ರೆ ಗೊತ್ತೈತ್ರಲ್ಲ ಚಿಕನ್ ಲವರ್ಸಲ್ಲ ನಾವು. ಪಟ್ನಿಶಿಗೆ ಎಲ್ಲ ಆಗೈತಿ, ಆಲ್ಮೋಸ್ಟ್ ರೆಡಿ ಆಗೈತ್ರಿ. ಪಟ್ನಿಶ್ ಮಾಡ್ತೇವಿ. ಮಾಡ್ಕೇಶೆ ಸುಟ್ಟಿ ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್. ನೋ ಹ್ಯಾಪಿ ನ್ಯೂ ಇಯರ್. ನಮ್ದು ಗುಡಿ ಪಾಡವಾ ಹ್ಯಾಪಿ ನ್ಯೂ ಇಯರ್ ಎಲ್ಲಾರ್ಗು ಹೇಳ್ತೀನಿ. ಯಾರು ವಿಶ್ ಮಾಡಕ್ ಹೋಗ್ಬೇಡ್ರಿ. ನಮ್ದು ನ್ಯೂ ಇಯರ್ ಅಂದ್ರ ಗುಡಿ ಪಾಡವಾ, ಹಿಂದುತ್ವ. ನಾವ ವಿ ಆರ್ ದ ಹಿಂದೂಸ್, ಪ್ರೌಡ್ ಟು ಬಿ ಹಿಂದೂ. ಮಾಡ್ತೇವೆ ಈಗ. ಮತ್ತ ಇದು ಮಾಡ್ತೇವೆ ನಾವು. ಅಷ್ಟೇ ಪಾರ್ಟಿ ಮಾಡ್ತೇವ್ರಿ. ಕರೆ ಇದೆಲ್ಲ ಇಲ್ಲ. ಪಾರ್ಟಿ ಹೋದು, ಊಟ ಬಿಟ ಮಾಡುದು, ಮಜಾ ಮಾಡುದು, ಕುಣುದು ಎಲ್ಲ ಮಾಡುದು. ಸತ್ತಿನ ಅರ್ಗತೆ ಬಿದ್ಬಿಟ್ಟ ನಮ್ಮ ಅಬ್ಬೆ. ಸೊ ಗೈಸ್ ಎಲ್ಲ ಮಟೀರಿಯಲ್ ತೊಗೊಂಡೀವಿ. ಕೊಬ್ಬರಿ ಇದ ಸಣ್ಣ ಮಾಡೀವಿ. ಟಮಾಟೊ ಪೇಸ್ಟ, ಈರುಳ್ಳಿ ಐತಿ, ಕಾಂದ ಇದು ಸಾರಿ ನಮ್ಮ ಹೋಮ್ ಮೇಡ್ ಇದೈತಿ, ಖಾರ ಐತಿ, ಉಪ್ಪು ಖಾರ ಎಲ್ಲ ಐತಿ. ಟೋಟಲ್ ತೇಜು ಮಸಾಲ ತೊಗೊಂಡೀವಿ. ಮಸ್ತ್ ಆಗಿರ್ತೈತಿ. ನಾವು ಬಿಗ್ ಬಾಸ್ ನೋಡ್ತೀವಿ ನಾವು, ಅದ್ರದಂದ ಇದದು ತೇಜು ಮಸಾಲ ಪವರ್ಫುಲ್. ಸೊ ಸ್ಟಾರ್ಟ್ ಮಾಡ್ತೀನಿ. ವಿಧಾನ ತೋರಿಸ್ತೀನಿ ಹೆಂಗೆ ಮಾಡ್ತಾರಂತ. ನೋಡ್ಕೋರಿ, ಮಾಡ್ಕೋರಿ, ತಿನ್ಕೋರಿ. ಗಣೇಶ್ ಶೂಟ್ ಮಾಡ್ತಾನೆ ಈಗ. ಹ್ಯಾಂಡ್ ಓವರ್ ಟು ದ ಗಣೇಶ್ ಮಹಾದರ್ ಫಾರ್ ದ ವಿಡಿಯೋ ಶೂಟಿಂಗ್. ಸೊ ಪ್ಲೀಸ್ ಗಣೇಶ್ ಮಹಾದರ್ ಕಂಟಿನ್ಯೂ ವಿತ್ ದ ವಿಡಿಯೋ ಶೂಟಿಂಗ್. ಸೊ ಗೈಸ್ ಫಸ್ಟ್ ಯಾವತ್ತು ಬೇಸಿಕ್ ಅಂತಂದ್ರೆ ಗ್ಯಾಸ್ ಚಾಲು ಮಾಡ್ಕೋಬೇಕು. ನಿಮ್ಗೆ ಹೇಳ್ಕೊಡೋದು ನಂಗೆ ಮಸ್ತ್ ಆಗಿಲ್ಲ. ಹಿಂಗೆ ಗ್ಯಾಸ್ ಚಾಲು ಮಾಡ್ಕೊಂಡು ಕುಕ್ಕರ್ ಹಿಡ್ಕೊಂಡು ಎಣ್ಣೆ ಹಾಕೋದು. ಎಣ್ಣೆ ಅಂದ್ರೆ ಆ ಎಣ್ಣೆ ಅಲ್ಲ, ತಿನ್ನೋ ಎಣ್ಣೆ. ಬ್ಯಾಚುಲರ್ಸ್ ಅಂದ್ರೆ ನೀವು ಬೇರೆ ತಿಳ್ಕೊಂತಾರೆ. ಹಿಂಗೆ ಎಣ್ಣೆ ಹಾಕೋದು. 1 ಕಿಲೋ ಚಿಕನ್ ಐತಿ. 1 ಕಿಲೋ ಚಿಕನ್ ಬೇಕಷ್ಟು ಎಣ್ಣೆ ಹಾಕರಿ. ಯಾಕಂದ್ರೆ ರಸ ಮಾಡತ್ತೇವೆ ನಾವು. ನಮ್ದು ರಸ ಇಂಪಾರ್ಟೆಂಟ್. ಹುಡುಗರ್ದು ಏನು ಇಲ್ದ ಅಂದ್ರೆ ಅಡಿಗೆ ಕರೆ ರಸ ಬೇಕಂತಾರ. ಸುರು ಹೊಡೆಯಕ. ಸೊ ಅದಾದ್ಕೂಲೆ ಸ್ವಲ್ಪ ಕಾಂದ ಹಾಕೋದು, ಜಾಸ್ತಿ ಹಾಕೋದಲ್ಲ, ಇಷ್ಟ ಮುಟ್ಕಿ ಅಷ್ಟು ಕಾಂದ. ಚಟಾಪಟ ಅಂದ್ರೆ ಇನ್ನೂ ಗರಂ ಆಗಿನಂತ ಚಟಾಪಟ ಅನ್ನೋದು. ಮತ್ತು ನೀವೇನೇನು ಅನ್ನಕ್ಕೆ ಹೋಗ್ಬೇಡ್ರ ಅಂದ್ರೆ ಆಯ್ತು. ಸೊ ಕಾಂದ ಹಾಕ್ತು ಬರೋಬರ್ ಆಯ್ತು. ಸೊ ಈಗ ನೀನ್ ಯಾವತ್ತು ಎಲ್ಲಾರು ಏನ್ ಮಿಸ್ಟೇಕ್ ಮಾಡ್ತೀರಿ ಅಂತಂದ್ರ ಹುಡುಗರ ಹಂಗ ಇದ್ರಿ ಹಳದಿ ಅವತ್ತು ಹಾಕೋದು. ಹಳದಿ ಹಾಕೋದು ಇವತ್ತು ಚಿಕನ್ದಾಗ ಹಳದಿ ಹಾಕೊಂಡು ಆಗ ಉಪ್ಪು ಮೇನ್ ಇದ್ದಿದ್ದು ಉಪ್ಪಾಗ್ರಿ ಎಲ್ಲ ಮಟೀರಿಯಲ್. ಉಪ್ಪು ಎದಕ್ಕೆ ಹಾಕ್ಬೇಕಪ್ಪ ಅಂತಂದ್ರೆ ಆನಿಯನ್ ಅದ್ರ ಪಟ್ನಿಶಿ ರೋಸ್ಟ್ ಆಗ್ತಿದಂತ, ರೋಸ್ಟಿಂಗ್ ಮಾಡಕ್ ಇಷ್ಟು ಉಪ್ಪು ಹಾಕಿದೆ. ಚಾಲೂರಲ್ಲ ಈಗ ಗಿರ್ಮಿಟ್ ಗುರ್
ಇದು ರಸ ಮಾಡದೇವ ಅಂತಂದ್ರೆ ಅಷ್ಟಾಗಿದೆ ಇದು ಮತ್ತೇನಿಲ್ಲ ಕಡಿದ ಕಾಂದ ಆಲ್ಮೋಸ್ಟ್ ರೋಸ್ಟ್ ಆಗ್ಯಾವು ಪಟ್ನಿಸಿ ರೋಸ್ಟ್ ಮಾಡ್ಕೊಂಡೆ ಆದ ಕೂಲೆ ಹೋಮ್ ಮೇಡ್ ಖಾರ ಸ್ವಲ್ಪ ಹಾಕೋದು ರಸ ಸಲುವಾಗಿ ಈಗ ಸ್ವಲ್ಪ ಹಾಕೋದು ಆಮೇಲೆ ಬಾಯ್ಲ್ ಅವಾಗ ಆಗ್ತಿತ್ಲ ಅವಾಗ ಫುಲ್ ಹಾಕೋದು ಒಟ್ಟು ವಿಚಾರ ಮಾಡೋದು ಅವತ್ತು ನಿಮ್ಗೆ ಎಷ್ಟು ಬೇಕಾದಷ್ಟು ನಾವು ಉತ್ತರ ಕರ್ನಾಟಕದವ್ರ ನಮ್ ಕಡೆ ಹುಕ್ಕಳಿ ಹರಂಗ ಖಾರ ಬೇಕಾಗ್ತೈತಿ ಅಚ್ಚು ಕನ್ನಡದಾಗಿತ್ತು ನಮ್ದು ಅಂದ್ರ ನಮ್ ಭಾಷೆದಾಗ ಅಂತಾರೆ ಇದು ಖಾರ ಬೇಕು ಮಹಿ ಖಾರ ಬೇಕು ಭಯ ಅಂತಿಲ್ಲ ಇದು ಅದ ಸೊ ಖಾರ ಭಾಳ ಬೇಕಾಗ್ತಿತ್ತು ನಮ್ಗೆ ಉತ್ತರ ಕರ್ನಾಟಕದವ್ರ ಎಸ್ಪೆಷಲಿ ಬೆಳಗಾವಿದವ್ರೆ ಭಾಳ ಬೆಳಗಾವಿ ಹುಬ್ಬಳ್ಳಿ ಧಾರವಾಡ ಬಂದಿದ್ರೆ ಭಾಳ ಬೇಕಾಗ್ತೈತಿ ಸೊ ನಂಗೆ ಗೊತ್ತೈತಿ ಎಲ್ಲಾರು ನಾವು ವಿವರ್ಸ್ ಮನ್ಯಾನವ್ರು ಅದಾರು ಆದ್ರೂ ಒಂದು ಇದು ಇನ್ಫಾರ್ಮೇಶನ್ ಕಾಂದಾದಾಗ ಆದ್ದು ಖಾರ ಈಗ ಹಾಕೋದು ಚಿಕನ್ ಚಿಕನ್ ಗೈಸ್ ಚಿಕನ್ ಐತಿ ವೆಜಿಟೇರಿಯನ್ಸ್ ಪ್ಲೀಸ್ ಡೋಂಟ್ ಸಿ ದಿಸ್ ಬಿಕಾಸ್ ದಿಸ್ ಈಸ್ ಔಟ್ ಆಫ್ ಯುವರ್ ನೆಟ್ವರ್ಕ್ ಕವರೇಜ್ ಬಿಕಾಸ್ ವಿ ಆರ್ ನಾನ್ ವೆಜಿಟೇರಿಯನ್ಸ್ ನಾವು ನಾನ್ ವೆಜ್ ಮಾಡ್ಕೋತೀವಿ ಸೊ ಎಸ್ ಚಿಕನ್ ಮಾಡೋದು ಈಗ ರಸ ಮಾಡೋದಂದ್ರೆ ಚಿಕನ್ ಹಾಕಬೇಕಲ್ಲ ಯಾಕಂದ್ರೆ ಅದ್ರದ್ದು ರಸ್ ಬಿಡಬೇಕಲ್ಲ ಏನಂತೀರಿ ಚಿಕನ್ ಕೊಂಬರಿ ಸ್ವಚ್ಛ ಕ್ಲೀನ್ ಮಾಡಿದೈತಿ ಚಿಕನ್ ಈಗ ಮಾಡೋದು ಫುಲ್ ತಿರ್ಗಾಡೋದು 1 ಕಿಲೋ ಚಿಕನ್ ಅಂತಂದ್ರೆ ಹುಡುಗರು ಸಿಕ್ಕಾಪಟ್ಟೆ ಖುಷಿಯಾಗ್ಬಿಟ್ಟಾರು 5 ಜನ ಅದೇವಿ ನಮ್ಮ ಅನಿಲ್ ಹೋಗಿಲ್ಲ ಅನಿಲ್ ಔಟ್ ಆಫ್ ನೆಟ್ವರ್ಕ್ ಕವರ್ಗೆ ಹೋಗ್ಬಿಟ್ಟೇನು ಅನಿಲ್ ಏನು ಸ್ವಲ್ಪ ಮೀಟಿಂಗ್ ಸ್ವಲ್ಪ ಜಾಸ್ತಿ ಹೋಗೋನು ಸೊ ಅನಿಲ್ ಇಲ್ಲ ನಂತರದಾಗ ನೋಡ್ರಿ ಈಗ ಫುಲ್ ಮಿಕ್ಸ್ ಹಾಕೋದೆ ಖಾರ ಎಷ್ಟಾಗಿ ಎದಕ್ಕಪ್ಪ ಅಂದ್ರೆ ಯಾವಾಗ ನಾವು ಆಮೇಲೆ ಕೂತ್ ಯಾವಾಗ ಹತ್ರ ರಸಾಯನ ಬಿಡ್ತೈತಲ್ಲ ಅವಾಗ ಖಾರ ಹಾಕೋದು ಅಂದ್ರೆ ನಮ್ಗೆ ಎಷ್ಟು ಬೇಕಷ್ಟು ಖಾರ ಹಾಕೋದು ನಾವು ಜಾಸ್ತಿ ಹೋಗೋದಿ ಒಬ್ರು ಕಮ್ಮಿ ಬೇಕಾಗ್ತೈತಿ ಒಬ್ರು ಜಾಸ್ತಿ ಬೇಕಾಗ್ತೈತಿ ಸೊ ಅವ್ರ ಮೇಲೆ ಡಿಪೆಂಡ್ ಅದು ಸೊ ಇಷ್ಟು ಹಾಕೇನಿ ಇದು ಹಾಕೋಲೆ ಸ್ವಲ್ಪ ಹೊತ್ತು ಜಾಸ್ತಿ ಮಾಡಕ್ಕೆ ಸಿಕ್ಬಿಡೋದು ಅಂದ್ರೆ ಸ್ವಲ್ಪ ಎಣ್ಣೆ ಬಿಡ್ತೈತೆ ಅಷ್ಟೇ ಓಕೆ ವೇಟ್ ಮಾಡಿ ತೋರಿಸ್ತೇನೆ ಮತ್ತೆ ಸೊ ಗೈಸ್ ಚಿಕನ್ ಕುದಿಯಾಕತೈತಿ ಕುದಿಯೋ ತನಕ ನಾವು ಸ್ವಲ್ಪ ಏನಾರ ಹಂಗೆ ಮಾತಾಡೋನು ಯಾಕಂದ್ರೆ ನಾಳಿಂದ್ರ ನಾ 45 ಡೇಸ್ ಹಾರ್ಟ್ ಚಾಲೆಂಜ್ ಮಾಡತ್ತೇನೆ ಸೊ ಪ್ಲೀಸ್ ಸಪೋರ್ಟ್ ಮಾಡಿ ಇನ್ಸ್ಟಾಗ್ರಾಮ್ದಾಗ ಆಲ್ಮೋಸ್ಟ್ ಭಾಳ ಜನ ಸಪೋರ್ಟ್ ಐತೆ ನನ್ಗೆ ಆಲ್ಮೋಸ್ಟ್ 1.185 ಜನ ಫಾಲೋವರ್ಸ್ ಆಗ್ಯಾರ ಅದ್ರದಾಗ ನನ್ನ ವ್ಯೂಸ್ ನಂದು ಡ್ಯಾಶ್ ಬೋರ್ಡ್ ಇನ್ಸೈಟ್ ಔಟ್ ಆಫ್ ಲೆವೆಲ್ ಐತಿ 1 lakh ಮೇಲೆ ಐತಿ ಸೊ 45 ಡೇಸ್ ಹಾರ್ಡ್ ಚಾಲೆಂಜ್ ಮಾಡತ್ತೀನಿ ಜಿಮ್ ಮತ್ತು ಸ್ವಲ್ಪ ಇಂಗ್ಲೀಷ್ ನಂದು ವೀಕ್ ಐತಲ್ಲ ಸೊ ಇಂಗ್ಲೀಷ್ದಾಗ ಸ್ವಲ್ಪ ಮಾತಾಡೋದೇನೆ ಸೊ ಅದು ಮಾಡೋದೈತಿ ಸೊ ಡೈಲಿ 45 ಡೇಸ್ ಚಾಲೆಂಜ್ ಜಿಮ್ ಮಾಡವ ಮತ್ತು ಹೋಗೋದು ಬರೋದು ನಾ ಏನೇನು ಮಾಡ್ತೀನಿ ಸ್ವಲ್ಪ ಶಾರ್ಟ್ಸ್ ಆಗ್ತೀನಿ ಯಾಕಂದ್ರೆ ಜಿಮ್ ಸ್ವಲ್ಪ ಜಾಸ್ತಿ ಮಾಡ್ತೀನಿ ಎಕ್ಸ್ಪ್ಲೋರ್ ಯಾಕಂದ್ರೆ ಬಾಡಿ ಮಾಡಬೇಕು ಹೊಟ್ಟಿ ಹೋಗ್ಬೇಕು ನಂದು ನ್ಯೂ ಇಯರ್ ರೆವಲ್ಯೂಷನ್ ಇದು ಸೊ ಗೈಸ್ ನಿಮ್ದು ಏನೇನು ರೆವಲ್ಯೂಷನ್ ಮಾಡತ್ತೀರಿ ನ್ಯೂ ಇಯರ್ ಸ್ಟಾರ್ಟ್ ಏನೇನು ಮಾಡ್ಕೆ ನ್ಯೂ ಇಯರ್ದಾಗ ಏನೇನು ಮಾಡೋದಿರಿ ಹೊಸ ವರ್ಷ ಅಂತ ಅಂತಾರೋ ನಮ್ದು ಹೊಸ ವರ್ಷ ಅಂದ್ರೆ ಗುಡಿ ಪಾಡವನ ಸೊ ಹೊಸ ನಿಮ್ದು ಏನೇನು ಸ್ಟಾರ್ಟ್ ಮಾಡ್ತೀರ ಅಂತ ಹೇಳ್ರಿ ಮತ್ತು ಕಮೆಂಟ್ ಮಾಡ್ರಿ ಅಷ್ಟ ಮತ್ತೇನಿಲ್ಲ ಸ್ಟೇಡನ್ ಚಿಕನ್ ಆಗೋಸ್ಕರ ವೇಟ್ ಮಾಡ್ರಿ ಈಗ ಮುಂದಿನ ಏನೇನು ಪ್ರೊಸೆಸ್ ಐತೆ ಅದು ತೋರಿಸ್ತೀನಿ ವೇಟ್ ಸೊ ಗೈಸ್ ಚಿಕನ್ ಕುದಿಯಾಕತೈತಿ ಆವಾಜ್ ಕೇಳ್ಬೋದು ನೀವು ಎಸ್ ಸೊ ಚಿಕನ್ ಕುದಿಯಾಕತೈತಿ ಗಡ 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 ಅಂತ ಆವಾಜ್ ಬರ್ತೈತಿ ಈಗ ಏನು ಮಾಡೋದಂದ್ರೆ ನೀರು ಹಾಕೋದು ಫಸ್ಟ್ ಕ್ಲಾಸ್ ಒಂದು ಚರ್ಗಿ ನೀರು ತಗೋನು ಸೊ ಗೈಸ್ ನೀರು ಬಿಸ್ಲರಿ ನೀರು ಹಾಕತ್ತೀವಿ ಬಿಸ್ಲರಿನಲ್ಲ ಇಲ್ಲಿ ಕುಡಿಯೋ ನೀರು ಬರ್ತಾವ ನಮಗೆ ಅದು ಹಾಕತ್ತೀವಿ ಸೊ ಕುದಿಯಾಕತೈತಿ ಅಂತ ನೀರು ಇದು ರಸ ಮಾಡತ್ತಿಲ್ಲ ಅಂತ ಸೊ ಭಾಳ ಹಾಕಕ್ ಹೋಗ್ಬಿಡ್ರಿ ಅಷ್ಟ ಕುದಿಯಷ್ಟು ನೀರು ಹಾಕ್ರಿ ಆಮೇಲೆ ನೋಡಕ್ ಬರ್ತೈತಿ ನಮ್ಗೆ ಕುದ್ ಬರಬ್ಬರ ಇದ್ರ ಬಂದಿರ್ತೈತಿ ಬಸ್ ಓಕೆ ನೀರು ಹಾಕೇನಿ ಈಗ ಕುದಿಯಾಕ್ ಬಿಡ್ತೀನಿ ಒಂದು 10 to 15 ನಿಮಿಷ ಅದಾದ್ಮೇಲೆ ಗ್ರೇವಿ ಮಾಡೋನು ರಸನೂ ಮಾಡೋನು ಗ್ರೇವಿನೂ ಮಾಡೋನು ಇದು ರಸ ಸಲ ಮಾಡೋದೀನಿ ಆಮೇಲೆ ಅದೆಲ್ಲ ಡಿವೈಡೇಷನ್ ಎಲ್ಲ ಆಗ್ತೈತಿ ಸೊ ಅದು ಸಲ ವೇಟ್ ಮಾಡ್ರಿ ಓಕೆ ಸೊ ಎಸ್ ಗೈಸ್ ಆಲ್ಮೋಸ್ಟ್ ಚಿಕನ್ ಕುದಿಯಾಕತೈತಿ ಚಿಕನ್ ಕುದಿಯಾಕತೈತಿ ನೋಡಾಕತ್ರಿ ನೀವು ರಡಾ 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 ಕುದಿಯಾಕತೈತು ಚಿಕನ್ ಆತೋ ಅಂತ ಸೊ ಗೈಸ್ ಏನಪ್ಪಾ ಅಂತಂದ್ರೆ ಚಿಕನ್ ನಾವು ಗಣೆ ಸಯ ಮತ್ತು ಮೈಲಾರಿ 4 ಜನ ತಿನ್ನೋರ ಇನ್ನೊಬ್ಬ ಅಬೆ एग में मर गाना उन्हें अभी अंडे में है हम अभी चिकन में आया है ಹಿಂಗಾಗಿ ಶಾರ್ಟ್ ನಾ ಚಿಕನ್ ಮಾಡಾಕತ್ತೀನಿ ಈಗ ಚಿಕನ್ ಆಗೈತಿ ಅಬ್ಯಾಗ ತತ್ತಿ ಮಾಡಾಕತ್ತೀವಿ ಅವ್ನು ನಮ್ದ್ರಾಗ ಸ್ವಲ್ಪ ಗ್ರೇವಿ ಮಿಕ್ಸ್ ಮಾಡ್ತೀವಿ ಆನ್ ಮಾಡೋದು ವಿಚಾರ ಮಾಡೋದು ಸೊ ಗೈಸ್ ಬರ್ರಿ
ಚಿಕನ್ ಕುದಿಯಾಗತೈತಿ, ಪವರ್ಫುಲ್ ಅಂದ್ರೆ ಪವರ್ಫುಲ್ ರೀ, ವಾಸ ಬರತೈತಿ, ಭಾಳ ಏನು ಹಾಕಿಲ್ಲ ಇನ್ನೂ ಮಟ, ಅಟ್ಟ ಖಾರ ಉಪ್ಪು ಚಿಕನ್ ಹಂಗಾರಿ ವಾಸ ಬಿಟ್ಟು ತಿಳ್ಕೊರಿ ಖಲಾಸ ಮಾತಾಡೋದ್ರ ಹತ್ರ ಮುಂದೆ. ಚಿಕನ್ ಲವರ್ ನಾವ ಇನ್ನ ಸ್ವಲ್ಪ ಕುದಿಲಿ ಆಗ್ಲಿ ಹೊಡಿಶು ಹಂಗ್ಯಾಗ ಮಜ್ಜಿಗೆ. ಗೈಸ್ ಚಿಕನ್ ಕುದಿಯಾಕತ್ತೈತಿ, ಚಿಕನ್ ಕುದಿಯೋ ಟೈಮ್ದಾಗ ಟಮಾಟೊ ಹಾಕತ್ತೀವಿ, ಅಂದ್ರೆ ಟೊಮೆಟೊ ಪ್ಯೂರಿ ಮಾಡೀವಿ. ಫಸ್ಟ್ ಕ್ಲಾಸ್ ಹಾಕೋದು ಸ್ವಲ್ಪ ಸ್ವಲ್ಪ ಹಾಕ್ರಿ, ಜಾಸ್ತಿ ಹಾಕಕ್ ಹೋಗ್ಬೇಡ್ರಿ, ಯಾಕಂದ್ರೆ ಗ್ರೇವಿಗೆ ಸ್ವಲ್ಪ ಬೇಕಾಗ್ತೈತಿ. ಸೊ ಹಾ ಸ್ವಲ್ಪ ಹಾಕಲೇ ಇದ್ಬಿಡ್ರಿ. ಎದಕ್ಕಂತಂದ್ರ ಪ್ಯೂರಿ ಎದಕ್ಕಪ್ಪ ಅಂತಂದ್ರ ದಟ್ ಅಂದ್ರೆ ಏನೈತೆ ಥಿಕ್ನೆಸ್ ಇರ್ತೈತಲ್ಲ, ಥಿಕ್ನೆಸ್ ಕುಡಿಯಾಕ ಮಸ್ತ್ ಅನಿಸ್ತೈತಿ. ಸೊ ಅದ್ ಬೇಕಾಗ್ತೈತಿ. ಸೊ ಗೈಸ್ ಎಷ್ಟ್ ಜನ ಹುಡುಗರ ಕೇಶೆ ಇದ ಫುಡ್ ಎಲ್ಲ ಮಾಡ್ತೀರಿ ಅಂತಂದ್ರೆ, ಕುಕಿಂಗ್ ಎಷ್ಟ್ ಜನ ನೀವು ಮಾಡ್ತೀರಿ ಕಮೆಂಟ್ ಆನ್ ಮಾಡ್ರಿ. ಮತ್ ನಿಮ್ದು ಫೇವ್ರೇಟ್ ಏನೈತಿ ಅದು ಕಮೆಂಟ್ ಆನ್ ಮಾಡ್ರಿ, ಟ್ರೈ ಮಾಡ್ತೀವಿ ನೆಕ್ಸ್ಟ್ ವಿಡಿಯೋದಾಗ ಮಾಡಾಕ. ಏನ್ರಿ ಕಮೆಂಟ್ ಮಾಡ್ರ, ಯಾರು ನಮ್ ಸಬ್ಸ್ಕ್ರೈಬರ್ಸ್ ಅವ್ರ ಸಲುವಾಗಿ ಏನ್ ಟ್ರೈ ಮಾಡ್ತೀವಿ. ಭಾಳ ಏನ್ ಸಬ್ಸ್ಕ್ರೈಬರ್ಸ್ ಎಲ್ಲ 145 ಜನ ಅದಾರು, ಖುಷಿ ಅದೀವಿ. ಈಗ ಬೆಳೆಯತ್ತೀವಿ, ಬೆಳೆಸ್ತೀರಿ ಗೊತ್ತೈತಿ ಬೆಳೆಯೋನು. ಸೊ ಇನ್ನ ಸ್ವಲ್ಪ ಇದಾಗತೈತಿ, ಕುದಿದ್ಲಿ ಟಮಾಟೊ ಪ್ಯೂರಿ ಹಾಕೇನಿ. ಈಗ ಟಮಾಟೊ ಪ್ಯೂರಿ ಹಾಕೂಲೆ ಮಸ್ತ್ ಅಂದ್ರೆ ಮಸ್ತ್ ಅದ ಇದಾಗಿರ್ತೈತಿ. ಮ್ಯಾರಿನೇಷನ್ ಹಾಕಿ ಮಸ್ತ್ ಅಂದ್ರೆ ಮಸ್ತ್ ಇದ್ ಬಿಡ್ತೈತಿ, ಅದು ರಸ ಬಿಡ್ತೈತದ. ಸೊ ಸ್ವಲ್ಪ ಢೊಳಾಸುನು ಆಲ್ಮೋಸ್ಟ್ ಚಿಕನ್ ಭಾಳ ಕುದಿಸೋದಲ್ಲ ನಂಗೆ ಅನ್ಸೋ ಪ್ರಕಾರಲಿ, ಅದೇ ನಂಗೆ ಗೊತ್ತೈತಿ. ಭಾಳ ಕುದಿಸ್ರ ಮತ್ತು ಗ್ರೇವಿ ಮಾಡೋ ಟೈಮ್ದಾಗ ಅದು ಸ್ವಲ್ಪ ಇದು ಮಾಡಬೇಕಾಗ್ತೈತಿ. ಸೊ ಡೈರೆಕ್ಟ್ ಗ್ರೇವಿದಾಗ ಹಾಕಿ ವೈಂಡ್ ಅಪ್ ಮಾಡ್ಬಿಡೋಣ. ಸೊ 5 ನಿಮಿಷ ಕುದಿಲಿ. ಗಣ್ಯಾದು ಅಬ್ಯಾಂದು ಏನ್ರೆ ಪವರ್ಫುಲ್ ಡಿಶ್ ಮಾಡೋಣ ಅಂತ ವಿಚಾರ ಮಾಡೀನಿ. ಎಗ್ದಾಗ ರೋಸ್ಟಿಂಗ್ ಮಾಡ್ಕೇಶ್ ಅಬ್ಯಾಗ ಖರ 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 ಮಾಡ್ಬಿಡೋ ನಾವು. 5 ನಿಮಿಷ ರೀ ಆತ್. ಇದಾಕೂಲೆ ನಿಮ್ಗೆ ತೋರಿಸ್ತೇನೆ ಡೈರೆಕ್ಟ್ ಗ್ರೇವಿ ರಸ ಹೇಗೆ ಮಾಡೋದಂತ. ಪವರ್ಫುಲ್ ರಸ, ಟಮಡ ರಸ. ಗೈಸ್ ಒಂದ್ ಮಾತು ಏನ್ಬೇಕಪ್ಪ, ಮೆಸೇಜ್ ಏನ್ ಕೊಡ್ಬೇಕಂದ್ರ, ಅಡ್ಗೆ ಮಾಡೋ ಟೈಮ್ದಾಗ ಪೂರ ಸರೌಂಡಿಂಗ್ ಏನಿರ್ತೈತಿ ಪ್ಲೀಸ್ ಕ್ಲೀನ್ ಇಡ್ರಿ. ಎದಕ್ಕಪ್ಪ ಅಂತಂದ್ರ ಊಟ ಮಾಡ್ತೇವಿ, ಅದಕ್ಕೆ ಎಲ್ಲ ನಾವು ದುಡಿತೇವಿ ಬಿಡಿತೇವಿ, ಅದ್ರ ಸಲುವಾಗ ಹೊಟ್ಟಿ ಸಲುವಾಗ. ಸೊ ಹೈಜೀನ್ ಇಡ್ರಿ, ಎಸ್ಪೆಷಲಿ ಕಿಚನ್ ಹೈಜೀನ್ ಇಡ್ರಿ. ಅಂದ್ರೆ ದೊಣ್ಣಗೆ ಬಿಟ್ಟಿಗೆ ಏನೇನು ಬರ್ತವೆ ಚಲೋ ಅನ್ಸಂಗಿಲ್ಲ. ಬ್ಯಾಚುಲರ್ಸ್ ಅದೇವಂತಂದ್ರೆ ಹೆಂಗ್ ಬೇಕಾದ ಇಡೋದು ಬೇಡ ಪ್ಲೀಸ್. ನಾನು ಬ್ಯಾಚುಲರ್ಸ್ ನಮ್ಮ ಬ್ರದರ್ಸ್ಗಳು ಆದೀನಿ, ನಮ್ ನೋಡ್ರಿ ಹೆಂಗ್ ಕ್ಲೀನ್ ಇಟ್ಟೇವಿ. ಗಣ್ಯ ನಮ್ ಫುಲ್ ಕ್ಲೀನ್ ಮಾಡ್ಬಿಟ್ಟಾನು. ಒಟ್ಟ ಸಾಗ ಮೈಲಾರಿ ಬಂದಾನು. ಮೈಲಾರಿ ನೋಡಿ ಹಾಯ್ ಮಾಡ್ರಿ ಮೈಲಾರಿ. ಸೊ ಮೈಲಾರಿ ಅವ್ ಏನು ಮಾಡಂಗಿಲ್ಲ ಚಿಕನ್ ಬಿಕನ. ಈಗ ನೆಕ್ಸ್ಟ್ ಟೈಮ್ ಅವಂಗೂ ಹಚ್ಬಿಡೋ ಚಿಕನ್ ಬಿಕನ್ ಎಲ್ಲ ಮಾಡೋ ಕಳಿಸ್ತೇವೆ. ಮೈಲಾರಿ ಬಿಲಾರಿಗೆ ಏನೇನು ಮಾಡಿಸ್ತೇವೆ ಏನಿಲ್ಲ, ವೇಟ್ ಮಾಡ್ರಿ ನೀವು. ಸೊ ಎಸ್ ಗೈಸ್ ಫೈನಲಿ ರಸ ಇದು ಚಿಕನ್ ಕೂದ್ ಆಗೈತಿ, ರಸ ಸಲುವಾಗಿ ಇಟ್ಟೇವಿ. ಈಗ ಗ್ರೇವಿ ಡೈರೆಕ್ಟ್ ಗ್ರೇವಿ ಸಲುವಾಗಿ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕೋದು. ಯಾಕಂದ್ರೆ ನಮ್ಗೆ ಗ್ರೇವಿ ಸ್ವಲ್ಪ ಜಾಸ್ತಿ ಬೇಕಾಗ್ತೈತಿ. ಬಿಫೋರ್ ನಾವು ಗ್ರೇವಿ ಅಂತ 2 ಒಪ್ಪತ್ತು ಆಗ್ಬೇಕು ಇವತ್ತು. ಹೆಂಗಾದ್ರೂ 2 ಒಪ್ಪತ್ತು ಊಟ ಮಾಡಬೇಕು ನಾವು. ಸೊ ಅದ್ರ ಸ್ವಲ್ಪ ಜಾಸ್ತಿ ಹಾಕೋದು. ಕಾಂದ ಹಾಕತೀನಿ ಗ್ರೇವಿ ಸಲುವಾಗಿ. ಮೇನ್ ಇದ್ದಿದ್ದ ಕಾಂದ. ಎಲ್ಲರೂ ಕೊಬ್ಬರಿ ತಿಳ್ಕೊಂತಾರು, ಖರೆ ಜಾಸ್ತಿ ಗ್ರೇವಿ ಆಗ್ಬೇಕಂದ್ರೆ ಕಾಂದ ಹಾಕೋದು. ಅಂದ್ರೆ ಗ್ರೇವಿ ಸ್ವಲ್ಪ ಜಾಸ್ತಿ ಬೇಕಾಗ್ತೈತಿ ಬಾಯ್ಸ್ಗಳ್ಗೆ. ಸೊ ಎಸ್ ಕಾಂದ ಹಾಕೇನಿ. ಕಾಂದ ಹಾಕುಲೆ ಮಸಾಲ ಪತ್ತ ಹಾಕೋದು. ಮಸಾಲ ಪತ್ತ ಅಂದ್ರೆ ಮಸ್ತ್ ಸುಗಂಧ ಬಿಡ್ತಿರ್ತದ, ವಾಸ ಮಸ್ತ್ ಬರ್ತೈತಿ. ಮತ್ತು ಏನ್ರ ಮಸ್ತ್ ಬೇರೆ ಅನ್ಸಿರ್ತದ ಹೋಟೆಲ್ ಟೈಪ್. ಸೊ 2 ಕಾಂದ ಹಾಕೇನಿ, ಲೀವ್ಸ್ ಹಾಕೀನಿ. ಸ್ವಲ್ಪ ಜೋರ್ ಇಡೋದ್ರಿ ಆಸ್ ಯೂಶುವಲ್. ಆಗ ಹೇಳಿದಲ್ಲ ಟ್ರಿಕ್ ನಿಮ್ಗೆ. ಸಾಲ್ಟ್ ರೋಸ್ಟ್ ಆಗ್ಬೇಕಂತ ಲೌಕರ್ ರೋಸ್ಟ್ ಆಗ್ತಿದ ಎಣ್ಣೆಗ. ಸ್ವಲ್ಪ ಉಪ್ಪು ಹಾಕೋದು ರೋಸ್ಟಿಂಗ್ ಸಲುವಾಗ. ಅದಾಕೂಲೆ ಗರ 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 ತಿರುಗು, ಗರ 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 ಚಟಾಪಟ ಚಟಾಪಟ. ಹಿಂಗ್ರಿ ಕಡೆ. ಸೊ ಎಸ್ ಗೈಸ್ ಕಾಂದ ರೋಸ್ಟ್ ಆಗೈತಿ. ಅಲ್ಲ ಲಸೂನ್ ಪೇಸ್ಟ್ ಅಂದ್ರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಚ್ಚಿ ಕನ್ನಡ ಬೆಂಗಳೂರು ಭಾಷೆದಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕುಲೆ ಘಮ 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 ಬಿಡ್ತು ವಾಸೋ. ಎಸ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕುಲೆ ಏನ್ರ ಬೇರೆದು ವೈಬ್ ಬರ್ತಿದ್ರಪ್ಪ. ಅದಕ್ಕೂಲೆ ತೇಜಪ್ಪ ಮಸಾಲ ತೇಜ ಮಸಾಲ ಹಾಕತ್ತೀನಿ. ತೇಜು ಮಸಾಲ, ತೇಜ ಅಲ್ಲ ತೇಜು. ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕ್ರಿ. ಅಂದ್ರೆ ಎಷ್ಟು ಕೆಜಿ ಇರ್ತೈತಿ ಅದ್ರ ಮೇಲೆ ಡಿಪೆಂಡ್ ಮಾಡಿ ಹಾಕ್ರಿ.
ಸೊ 750 ಗ್ರಾಮ್ಸ್ಗ ಸ್ವಲ್ಪ ಹಾಕೋಬೇಕು, ಅಂದ್ರೆ ಹಾಫ್ ಹಾಕಬೇಕು. 1 kg ಅಂತಂದ್ರೆ ನಾನು ಸ್ವಲ್ಪ ಹಾಕ್ತೀನಿ, ಯಾಕಂದ್ರೆ ನಮ್ಮ ಹೋಮ್ ಮೇಡ್ ಮನಿ ಮಲ್ದಾಗ ಫಸ್ಟ್ ಕ್ಲಾಸ್ ಸಿಗುತ್ತೆ ಖಾರ ಐತಿ, ನಮ್ದು ಏನಿದು ಖಾರ ಇದ್ರದಾಗ. ಸೊ ಎಷ್ಟು ಬ್ಯಾಚುಲರ್ಸ್ ಅದಾರು, ನಾ ಅವ್ರಿಗೆ ಒಂದು ಏನು ಸಜೆಷನ್ ಮಾಡ್ಬೇಕಪ್ಪ ಅಂತಂದ್ರೆ, ಬೀಂಗ್ ಅ ಬ್ಯಾಚುಲರ್ ನಾವು ಸಜೆಷನ್ ಹೇಳ್ಬೇಕಂತಂದ್ರೆ ಹೊರಗಿಂದ ಊಟ ಸ್ವಲ್ಪ ಕಮ್ಮಿ ಮಾಡ್ರಿ. ಅಂದ್ರೆ ರೋಡ್ ಸೈಡ್ ಎಲ್ಲ ಟೊಮಾಟೊ ಪೇಸ್ಟು ಅಂದ್ರೆ ಟೊಮಾಟೊ ಪ್ಯೂರಿ ಹಾಕತೀನಿ. ಹೊರಗಿಂದ ಎದಕ್ಕಪ್ಪ ಊಟ ಕಮ್ಮಿ ಮಾಡ್ರಿ ಅಂತಂದ್ರೆ, ಒಂದು ಊರ್ ಬಿಟ್ಟು ಒಂದು ಊರ್ ಕಡೆ ಬಂದಿರ್ತೀವಿ ಅಂತಂದ್ರೆ ಅದು ಪಚನ ಆಗಂಗಿಲ್ಲ ಮತ್ತು ಕ್ಲೈಮೇಟ್ ಸೂಟ್ ಆಗಂಗಿಲ್ಲ. ಸೊ ಪ್ಲೀಸ್ ಗೈಸ್, ಎಷ್ಟು ಆಗ್ತದೆ ಅಷ್ಟು ಒಂದು ಗ್ಯಾಸ್ ಸಿಗಡಿ ತೊಗೊಂಬಂದು ಎಷ್ಟು ಮಾಡಕ್ಕೆ ಚಾಲು ಮಾಡ್ರೆ ನೀವು ಕಲಿತೀರಿ, ಚಲೋ ಅನ್ಸೈತಿ. ಹೊರಗಿನ ಊಟ ಮಾಡ್ರೆ ಇದಾಗಂಗಿಲ್ಲ, ಸೂಟ್ ಆಗಂಗಿಲ್ಲ ಒಬ್ಬರಿಗೆ. ಮತ್ತು ಕ್ಲೈಮೇಟ್ ಪೈಲ ಗೊತ್ತಿರ್ಬೇಕು ಹೆಂಗೈತಿ ಬೆಂಗಳೂರ್ದು. ಭಾಳ ಇದೈತಿ, ಖರಾಬ್ ಐತಿ ಬೆಂಗಳೂರು ಕ್ಲೈಮೇಟ್. ಸೂಟ್ ಲೌಕರ್ ನಾರು ಇನ್ನೂ ಮಟ್ಟ ಸೂಟ್ ಆಗಿಲ್ಲ. ಯಾಕಂದ್ರೆ ಈ ಕ್ಲೈಮೇಟ್ ಇಲ್ಲಿ ಇರೋದು ವಾತಾವರಣದಾಗ ಭಾಳ ಆಗತ್ತೆ ನಂಗೆ. ಮಮ್ಮಿಗೆ ಅದ ಹೇಳ್ತಿದ್ದೆ ಮಾರ್ನಿಂಗ್ ನಾ ಕಡಕ್ ರೊಟ್ಟಿ ಕಳ್ಸವ ಅಂತ. ಬರೀ ಮೈಲಾರಿ ತಂದೆ ಕಡಕ್ ರೊಟ್ಟಿ ಸ್ವಲ್ಪ ದಿನ ತೆಗಿಯೋನು. ಆಮೇಲೆ ಒಂದು 3 ಎಳೆ ಕಡಕ್ ರೊಟ್ಟಿ ನಮ್ಮ ಊರದಾಗ ಇದು ಮಾಡ್ತಾರೋ, ಡೈಲಿ ಮಾಡಿಸ್ತಾರ. ಅದ ಒಂದು 100, 200, 200 ಕಡಕ್ ರೊಟ್ಟಿ ತಂದ್ರೆ ಆಲ್ಮೋಸ್ಟ್ ಒಂದು 5-6 ಮಂತ್ಸ್ ಸಾಕದಂತ ತಿಳ್ಕೊಂಡ್ವಿ ಒಂದೊಂದು ತಿಂದ್ರೆ. ಎಸ್ ಗೈಸ್ ತೋರಿಸ್ತೀವಿ ನೋಡ್ರಿ ಪ್ಯೂರಿ ಹಾಕಿ ಹೆಂಗತ್ತ. ಎಸ್ ಗೈಸ್ ಹೋಮ್ ಮೇಡ್ ಖಾರ ಹಾಕದೀನಿ. 1 kg ಚಿಕನ್ ನಿಮ್ಗೆ ಎಷ್ಟು ಬೇಕಷ್ಟು ಖಾರ ಹಾಕೋರಿ. ಮತ್ತು ಜಾಸ್ತಿ ನಾ ಖಾರ ಹಾಕೋದೇನೆ ಅಂತ ನೀವು ಹಾಕಕ್ಕೆ ಹೋಗ್ಬೇಡ್ರಿ. ಎಷ್ಟು ಜನ ಫಾಲೋ ಮಾಡ್ತೀರಿ ಗೊತ್ತಿಲ್ಲ ನನ್ನ ರೆಸಿಪಿ, ಮಾಡ್ರಿ ಖರೆ. ಅಂದ್ರ ಕೊಬ್ಬರಿ ಆಲ್ಮೋಸ್ಟ್ ಎಲ್ಲ ಪ್ಯೂರಿ ಮಾಡೀವಿ. ನಿಮ್ಗೆ ಎಷ್ಟು ಬೇಕಾದಷ್ಟು ಹಾಕೋರಿ. ಅಂದ್ರೆ ರಸ ಸೊಯಾಗ ನಾವು ಮಾಡೀವಿ, ರಸ ಸೊಯಾಗ ಮತ್ತು ಇದು ಸೊಯಾಗ 2 ಸೊಯಾಗ ಮಾಡೀವಿ. ಸೊ ನಾವು ಒಂದು ಕೊಡೋದಿಲ್ಲ, ಹಾಂ ಒಂದು ಹೊಡ್ದೀನಿ, 2 ಒಂದು ಕಾಯಿ ಹೊಡ್ದನ್ ಗಣೆ ಹತ್ರದಂದು ಆಯ್ತು. ಆಲ್ಮೋಸ್ಟ್ ಚಿಕನ್ ರೆಸಿಪಿ ಅಂತಂದ್ರೆ ಇಷ್ಟೇ ಇದೆ, ಭಾಳ ಇರೋಂಗಿಲ್ಲ. ಮಿಕ್ಸ್ ಮಾಡೋದು. ಸೊ ಗೈಸ್ ಏನಾರ ಸ್ವಲ್ಪ ಸ್ಪೆಷಲ್ ಮಾಡೋಣ ಅಂತ ನಂದು ತಲೆಗೆ ಎಕ್ದಮ್ ಬಂತು. ಮನ್ಯಾಗ ಕಾಜು ಐತಿ, ಬಾದಾಮ್ ಅದಾವು, ಪಿಸ್ತಾ ಐತಿ, ಎಲ್ಲ ಐತಿ ನಮ್ಮ ಕಡೆ. ಸೊ ಕಾಜು ಮತ್ತು ಬಾದಾಮ್ ಹಾಕೋಲೆ ಸಖತ್ ಆಗ್ತಿದಂತ ನಾ ಒಂದು ವಿಡಿಯೋ ನೋಡೇನಿ. ಸೊ ಒಂದು ಸ್ವಲ್ಪ ಇಷ್ಟ, ಒಂದು 5 ಬಾದಾಮ, ಒಂದು 5 ಕಾಜು. ಕಂಪ್ನಿ ಕಡೆಯಿಂದ ನಮ್ಗೆಲ್ಲ ಕೊಡ್ತಾರೆ ನೋಡ್ರಿ ಇವರು, ಕಾಜು ಬಾದಾಮ್ ಎಲ್ಲ ಇರ್ತಾವೆ. ಇಷ್ಟ ಹಾಕೈತೆ ಎಲ್ಲ ಜಿಮ್ ಸಲಕ ತೆಗೆದಿಟ್ಟಿದೆ. ಯಾಕಂದ್ರೆ ಈಗ ಚಾಲು 45 days ಹಾರ್ಟ್ ಚಾಲೆಂಜ್ ಮಾಡೋದಂದ್ರೆ ಇದೆಲ್ಲ ಹೆಲ್ದಿ ಫುಡ್ ತಿನ್ಬೇಕಂತ ವಿಚಾರ ಐತಿ. ನೋ ಜಂಕ್ ಫುಡ್ಸ್, ನಥಿಂಗ್, ಏನೂ ತಿನ್ನೋಂಗಿಲ್ಲ ಹೊರಗಿಂದ್ರೆ. ಟೋಟಲಾಗಿ ಬಂದ ಏನಿಲ್ಲ ಹೋಮ್ ಮೇಡ್ ಮಾಡೋದು, ಹೋಮ್ ಮೇಡೇ ತಿನ್ನೋದು ಅಕಾರ್ಡಿಂಗ್ ಟು ಮೀ. ನಾ ಸಜೆಷನ್ ಮಾಡತ್ತೀನಿ ನಿಮ್ಗೆ. ಹಾರ್ಟ್ ಚಾಲೆಂಜ್ ಅಂತಂದ್ರೆ ಹಿಂಗೆ ಇದೆಲ್ಲ ಫಾಲ್ತು ಇದು ಮಾಡೋದಲ್ಲ, ಏನರ ತಿಂದು ಒನ್ ಡೇ ಏನು ಮಾಡೋದು ಏನಿಲ್ಲ. ಸೊ ಏನು ಇರ್ತೈತಿ ಅನ್ನ ಬೇಳೆ ತಿಂತೀನಿ ಖರೆ, ಹೊರಗಿಂದ ಒಟ್ಟು ಉಣ್ಣಂಗಿಲ್ಲ, ಆಗ ಮಾತ್ರ ಶೋರ್ ಮಾಡ್ಕೊಂಡಿನಿ. ಸೊ ಕಾಜು ಬಾದಾಮ್ ನಮ್ಮ ಹಾಲ್ ಗಿಲ್ ಎಲ್ಲ ಕೊಟ್ಟಿರ್ತಾರೋ ಅದು 45 daysದಾಗ ಪೂರ ಅದ ಮಾಡ್ಬೇಕಂತ ನಂದೈತಿ. ಸೊ ಎಸ್ ಕಾಜು ಬಾದಾಮ್ ಹಾಕೇನಿ, ಗ್ರೈಂಡ್ ಮಾಡ್ತಾನೆ. ಸೊ ಎಸ್ ಕಾಜು ಬಾದಾಮ್ ಪೇಸ್ಟ್ ಆಗೈತಿ, ಹಾಕತ್ತೀವಿ. ಭಾಳ ಇಲ್ಲ, ಅಷ್ಟ ಇದ್ರ ಸಲುವಾಗ ಅಂದ್ರೆ ಟೇಸ್ಟ್ ಸಲುವಾಗ. ಸೊ ಎಸ್ ಫೈನಲಿ ಆಗೈತಿ ಚಿಕನ್ ಗ್ರೇವಿ. ಸೊ ಈಗ ಹಾಕತ್ತೀನಿ, ಚಿಕನ್ ಡಿಪ್ ಮಾಡತ್ತೀವಿ ಅದ್ರದಾಗ. ಸೊ ಎಸ್ ಚಿಕನ್ ಎಲ್ಲ ಡಿಪ್ ಮಾಡೀವಿ. ಅಷ್ಟ ಹಿಂಗೆ ಒಂದು ಸ್ವಲ್ಪ ಅಷ್ಟ ಮ್ಯಾಗಿನ ಮ್ಯಾಗ ಹಿಂಗೆ ತಿರ್ಬೇಕು. ಉಪ್ಪು ಹಾಕಿಲ್ಲ, ಇನ್ನು ಜಾಸ್ತಿ ಉಪ್ಪು ಹಾಕಿಲ್ಲ. ಒಂದು ಕುದ್ದ ಹಾಕಲೇ ಸ್ವಲ್ಪ ಉಪ್ಪು ಹಾಕ್ಬೇಕಂತ ವಿಚಾರ ಐತಿ. ಯಾಕಂದ್ರೆ ನಂಗೆ ಉಪ್ಪು ಕೈ ಜಾಸ್ತಿ ಐತಿ, ಉಪ್ಪಿನ ಅಂಶ ಜಾಸ್ತಿ ಐತಿ ನನ್ನ ಮನ್ಯಾಗ. ನಾವು ಉಪ್ಪು ಎಷ್ಟು ತಿಂತೀನಿ ಹಟ್ಟು ಕಮ್ಮಿ ಆಗ್ತೈತಿ. ಸೊ BP ಮನುಷ್ಯ ನಾವು ಉಪ್ಪು ಜಾಸ್ತಿ ಬೇಕಾಗ್ತದೆ ನಮ್ಗೆ. ಸ್ವಲ್ಪ ಕುದಿಲಿ, ಆಮೇಲೆ ಸ್ವಲ್ಪ ಉಪ್ಪು ನೋಡ್ಕೇಶೆ ಗನ್ಯಾ ಕಡೆಯಿಂದ ಹಾಕ್ಸಾಕಚ್ತೀನಿ ಅವ್ರಿಗೆ ಎಷ್ಟು ಬೇಕಷ್ಟ. ರಸ ಆಲ್ಮೋಸ್ಟ್ ಆಗೈತಿ, ಒಂದು ಕುದಿಯಾಕ ಚಾಲು ಮಾಡ್ತು. ಅದ್ರದಾಗ ಮಟೀರಿಯಲ್ ಅಂದ್ರೆ ಮಸಾಲಾಗಳು ಹಾಕೋದು, ಕುದ್ದು ಬಾಲ್ಸುಕಿಟ್ಟು ಬಿಡೋದು. ಆಮೇಲೆ ಆ ಬ್ಯಾಂದ್ ಮಟೀರಿಯಲ್ ಚಾಲು ಮಾಡೋದು, ಅಂದ್ರೆ ಡಿಶ್ ಚಾಲು ಮಾಡೋದು. ಸ್ವಲ್ಪ ನಮ್ಮ ಭಾಷಾ ಮಟೀರಿಯಲ್ ಪವರ್ಫುಲ್. ನಮ್ಮ ಮಮ್ಮಿ ಅನ್ಕೋತಿರ್ತಾರು ಇಂಥದೆಲ್ಲ ಮಾತಾಡಕ್ಕೆ ಹೋಗಬೇಡ, ಚಲೋ ಅನ್ಸಂಗಿಲ್ಲ, ಇದು ನೋಡೋರು ಏನಂತಾರು. ಸೊ ಗೈಸ್ ಕಮೆಂಟ್ ಡೌನ್ ಮಾಡಿ ಹೇಳ್ರಿ, ನಾ ಎಂಥ ಭಾಷೆ ವಾಪರಿಸ್ಬೇಕು ಎಂಥದಿಲ್ಲ. ನಮ್ಮ ಉತ್ತರ ಕರ್ನಾಟಕ ಭಾಷೆನ ಇಂಥ ರಫ್ ಇರ್ತೈತಿ. ಸೊ ನಮ್ಗೇನು ಆಡಕ್ಕೆ ಬರೋಂಗಿಲ್ಲ. ಉತ್ತರ ಕರ್ನಾಟಕ ಗೈಸ್ ಎಷ್ಟಾದ್ರೂ ಇದು ಮಾಡಕ್ಕೆ ಕೊಡತೀನಿ. ಉಪ್ಪು ಐತೀನಿ ನೋಡಕ್ಕೆ. ಬೈ ಒಂದು ಸ್ವಲ್ಪ ಹಾಕ ಕಮ್ಮಿ.
ಉಪ್ಪು ಬೇಕು ನಂಗೆ ಗೊತ್ತಿತ್ತು, ಯಾಕಂದ್ರೆ ಉಪ್ಪು ಹಾಕಿಲ್ಲ ನಂದು ಉಪ್ಪು ಜಾಸ್ತಿ ಐತಿ. ಸೊ ಗನ್ಯಾಗ ತೋರ್ಸೀನಿ ಎಷ್ಟು ಹಾಕ್ತಾನೆ, ಗನ್ಯಾನ ಹಾಕ್ಸ್ತೇನೆ ಗನ್ಯಾಗ ಕಡೆ ಅಂದ್ರನ. ಸೊ ವೇಟ್ ಮಾಡ್ರಿ, ಆಗೈತೆ ಆಲ್ಮೋಸ್ಟ್ ಎಲ್ಲ ಆಗೈತಿ. ಒಂದು ಸ್ವಲ್ಪ ಖಾರ ಬೇಕು, ಖಾರನೂ ಹಾಕ್ತೀವಿ ಮತ್ತು ಉಪ್ಪು ಸ್ವಲ್ಪ ಹಾಕ್ತೀನಿ. ಗೈಸ್ ಆಲ್ಮೋಸ್ಟ್ ಚಿಕನ್ ಸ್ಟಾರ್ಟ್ ಅಂದ್ರೆ ಕುದ್ದು ಆಗೈತಿ. ಸೊ ಡೈರೆಕ್ಟ್ ಉಪ್ಪು ಹಾಕುಲೆ ಒಂದು ಕಡೆನ ಇರ್ತೈತಲ್ಲ, ಸೊ ಹಿಂಗೆ ಲಿಕ್ವಿಡ್ ಫಾರ್ಮ್ ಮಾಡಕ್ಕೆ ಉಪ್ಪು ಖಾರ ಮಾಡಕ್ಕೆ ಹಾಕಬೇಕು. ಸೊ ಪೂರ ಅಬ್ಸರ್ವ್ ಆಗ್ತೈತಿ, ಪೂರ ಒಂದು ಕಡೆ ಜಕ್ಕೊಂತೈತೆ ಅಂತ. ಸೊ 360 ಕಡೆ ತಿರ್ಕುಲೆ ಹೆಂಗೆ ಹೋಗ್ತೈತಲ್ಲ ಹಂಗೆ ಹಿಂಗೆ ತಗೋದು 360 ಮಾಡಿಬಿಡೋದು. ಹತ್ರದಾಗ ಸ್ವಲ್ಪ ಹಿಂಗೆ ರಸ ತಗೋದು, ರಸ ಗಾರ 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 ತಿರುಗಿಸ್ಕೈ ಹಾಕ ಬಿಡೋದು, ಒಟ್ಟ ವಿಚಾರ ಮಾಡೋದಲ್ಲ ಆಯ್ತು. ಗೈಸ್ ತತ್ತಿ ಹೆಂಗ್ ಕಟ್ ಮಾಡ್ಬೇಕಂದ್ರ ಹಿಂಗ್ ಮಾಡ, ಎಲ್ಲೆಲ್ಲೂ ಇದು ಸಣ್ಣ ತತ್ತಿ ಆಯ್ತು, ಇದು ದೊಡ್ಡ ತತ್ತಿ ಕುದಿಯಾಕತ್ತಪ್ಪ ರಸ. ಡಿಫ್ರೆನ್ಸ್ ನೋಡ್ರಿ ಗೈಸ್ ಹೆಂಗೈತಿ, ಇದೊಂದ್ ತತ್ತಿ ನೋಡ್ರಿ ಸ್ವಲ್ಪ. ಸೊ ಎಸ್ ರಸದಾಗ ಗ್ರೇವಿ ಸ್ವಲ್ಪ ಅಂದ್ರೆ ಈ ಥರದ್ದು ನೀರು ಹಾಕಬೇಕಾಗ್ತೈತಿ, ಅದ್ರ ಥಿಕ್ನೆಸ್ ನಮ್ಗೆ ಬೇಕಂತ ನೋಡ್ಬೋದು. ರಸ ಸ್ವಲ್ಪ ಜಾಸ್ತಿ ಮಾಡತ್ತೀನಿ, ಅದ್ರ ಸಲುವಾಗ ಇಷ್ಟು ಹಾಕೀನಿ. ಓಕೆ ಸ್ವಲ್ಪ ಕುದಿಲಿ, ಕುದ್ದಾಕೂಲೆ ಸ್ವಲ್ಪ ನೀರು ಆ್ಯಡ್ ಮಾಡೋಣ, ಯಾಕಂದ್ರೆ ಭಾಳ ಕಮ್ಮಿ ಐತಿ ಮತ್ತು ಥಿಕ್ ಜಾಸ್ತಿ ಆಗ್ತದೆ ಅಂತ ಸ್ವಲ್ಪ ನೀರು ಆ್ಯಡ್ ಮಾಡೋಣ. ಪ್ಯೂರಿ ಆಗಲೇ ಆ್ಯಡ್ ಮಾಡೀನಿ, ಮುಗಿದಿತ್ತು ಕೆಲಸ. ಸೊ ಗರಂ ಮಸಾಲ ಮತ್ತು ಇದ್ರದ್ದು ಮಸಾಲ ಸೊ ಹಾಕೊಂಡು ಈಗ ಕೆಜು ಮಸಾಲ ಹಾಕೊಂಡ್ಬಿಡೋಣ. ಸೊ ಕುದಿಯೋ ಟೈಮ್ದಾಗ ಬರೋಬ್ಬರ ಒಂದು ಲೆವೆಲ್ದಾಗ ಬಂದಿರ್ತೈತಿ. ಕೆಜು ಮಸಾಲ ಹಾಕುಲ್ಲೇ ಸ್ವಲ್ಪ ಗರಂ ಮಸಾಲ ಜಾಸ್ತಿ ಹಾಕಕ್ಕೆ ಹೋಗ್ಬೇಡ್ರಿ, ಯಾಕಂದ್ರೆ ಚಟ್ಕ ಬಾಳ್ಕೆ ನೋಡಿದಕ್ಕೆ ಸ್ವಲ್ಪ ನೋಡ್ಕೆ ನಿಮ್ಮ ಹಂಚಿನ ಪ್ರಕಾರ ಗರಂ ಮಸಾಲ ಅಷ್ಟು ಹಾಕೋದು. ಸೊ ಖಾರ ಒಬ್ಬೊಬ್ರು ಜಾಸ್ತಿ ಬೇಕಾಗೈತಿ ನಾನ್ ವೆಜ್ ಇದ್ರದಾಗ, ಖಾರನ ಅಂತಾರ. ಆಲ್ಮೋಸ್ಟ್ ನಾನ್ ವೆಜ್ ತಿನ್ನೋರ್ಗ ಖಾರನ ಇದ್ರಿ ಏನಂತಾರೋ ಇಷ್ಟ. ಸೊ ಹಾಗೆ ಟೀ ಕುದಿಯಾಕ ಅಲ್ಲ ಲಸೂನ್ ಪೇಸ್ಟ್, ಅಲ್ಲ ಲಸೂನ್ ಪೇಸ್ಟ್. ಓಕೆ ಅಲ್ಲ ಲಸೂನ್ ಪೇಸ್ಟ್ ಹಾಕದೆ. ಮೇನ್ ಉಪ್ಪು ನಾ ಈ ಥರದ ಕಮ್ಮಿ ಹಾಕವ, ಯಾಕಂದ್ರೆ ಆಮೇಲೆ ನೋಡ್ಕೆ ಸಾಕಾಗ್ತೈತಿ. ಆಗಲೇ ಹಾಕೀನಿ, ಅದನ್ನು ಇಷ್ಟು ಉಪ್ಪು ಹಾಕ್ತೇನೆ. ನೀವು ನೋಡ್ಕೆ ನಿಮ್ಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕೋರಿ. ಸೊ ಭಾಳ ದಿನ ಹಾಕುಲೆ ಮಾಡಾಕತ್ತೀನಿ ನಾನ್ ವೆಜ್. ಆಲ್ಮೋಸ್ಟ್ ಪಾರ್ಟಿ ಬಿಲ್ಟಿದಾಗೆಲ್ಲ ನಾನಾ ಮಾಡ್ತೇನೆ, ನಮ್ಮ ದೋಸ್ತುಗಳ ಜೊತೆ ಎಲ್ಲ ಹೋಗ್ಕುಲೆ. ಸೊ ಆಫ್ಟರ್ ಲಾಂಗ್ ಟೈಮ್ ಹಿಂಗೆ ಏನು ಸ್ವಲ್ಪ ಸ್ಪೆಷಲ್ ಆಗಿ ಮಾಡೋಣ ಅಂತ ಮಾಡೋದು ಇವತ್ತು. ಕಾಜು ಗೀಜು ಹಾಕ ಬಾದಾಮಿ ಹಾಕಿಸೆ. ಸೊ ಆಗಿದ್ದು ಕನ್ಯಾರೇ ಓಕೆ ಅಂದ್ಯಾನು, ಚಲೋ ಆಗಿತ್ತು ಬೈ ಅಂತ ಅಂದ್ಯಾನು, ಕನ್ಯಾ ಅಪ್ರೂವ್ ಮಾಡ್ಯಾನ ನನಗೆ. ಸೊ ನೋಡ್ರಿ ದೊಡ್ಡ ಬಿಟ್ಟು ಅಡುಗೆ ಬೆಳಗಿದ್ರ ನಂಗೆ ಕರೆದ್ ಬಿಡ್ರಿ. ನಮ್ಮ ಪ್ರತೀಕ್ ಪದಾನು ಪ್ರತೀಕ್ ಭಯ ತಿರುವಾಗ ಬರ್ತಾನ. ಫೈನಲಿ ಹೋಮ್ ಮೇಡ್ ಖಾರ ಹಿಂಗಾಗಿ ಹೇಳ್ದಂಗೆ ಎಷ್ಟು ಬೇಕಾದಷ್ಟು ಹಾಕೋರಿ, ಜಾಸ್ತಿ ಹಾಕೋಬೇಕು, ಅದು ಸ್ವಲ್ಪ ಚಲೋ ಆಗ್ತೈತಿ. ನಾನು ಇಷ್ಟು ಹಾಕೋತೀನಿ, ಯಾಕಂದ್ರೆ ಅದ್ರದಾಗ ನಾನು ನೀರು ಮತ್ತೆ ಆ್ಯಡ್ ಮಾಡತ್ತೀನಿ. ಸೊ ತೋರಿಸ್ತೀನಿ ಬರೀ ರಸ ಇಷ್ಟ ಐತಿ. ಸೊ ನೀರು ಆ್ಯಡ್ ಮಾಡಿದ್ಕೂಲೆ ಒಂದು ಫಾರ್ಮ್ದಾಗ ಬರ್ತೈತಿ, ಲೆವೆಲ್ದಾಗ ಬರ್ತೈತಿ. ಕನ್ನ ಹಾರ್ತು ಸೆಕೆಂಡ್ ಡಿಶ್ ಅಭಿಷೇಕ್ ಸಲ ಮಾಡೀವಿ. ಸೊ ಪ್ಯಾನ್ದಾಗ ಸ್ವಲ್ಪ ಎಣ್ಣೆ ಹಾಕೋದು, ಎಣ್ಣೆ ಹಾಕಿ ಚಿಕನ್ ಆಗೈತಿ. ಅಭಿಷೇಕಿನ ಒಂದು ಡಿಶ್ ಮಾಡ್ರ. ಅಭಿಷೇಕ್ ಸ್ವಲ್ಪ ನಾನ್ ವೆಜ್ ಅಂದ್ರೆ ಚಿಕನ್ ಬಿಟ್ಟು ಕಮ್ಮಿನ ತಿನ್ನೋದು. ಸೊ ಒಂದು ಸ್ವಲ್ಪ ಹೆಲ್ತ್ ಇಶ್ಯೂ ಸ್ವಲ್ಪ ಜಾಸ್ತಿ ಆಗತ್ತಾವ ಅಂತ ಡಾಕ್ಟರ್ ಸ್ವಲ್ಪ ನಾನ್ ವೆಜ್ ಬೀಡ ಅಂತ ಅಂದರು. ನಾನ್ ವೆಜ್ ಎಗ್ಗೆಲ್ಲ ತಿನ್ನಬೇಕು, ಚಿಕನ್ ಸ್ಪೆಸಿಫಿಕ್ ಚಿಕನ್ ಮಟನ್ ಮೀಟ್ ಐಟಮ್ ಏನದ ಸ್ವಲ್ಪ ಬೀಡ ಅಂತ ಅಂದರು. ಸೊ ಎಸ್ ಎಗ್ ಹಾಕತ್ತೀನಿ. ಎಸ್ ಎಗ್ ಕುಕಿಂಗ್ ಮಾಡೋದಂದ್ರೆ ಮೊದ್ಲಿಂದ ನಂಗೆ ಶೋಕ. ಯಾಕಂದ್ರೆ ಎಲ್ಲೂ ಹೋದ್ರ ಕುಕಿಂಗ್ ಮಾಡ್ಕೊಂಡು ನಾವು ತಿನ್ನಾಕತ್ತೀವಿ ಅಂತ ಇದ್ರ ಆರಾಮ ಬದುಕ್ಬೋದು. ಸೊ ಯಾರ ಮೇಲೆ ಡಿಪೆಂಡ್ ಅಂತ ಇರೋದಲ್ಲ. ಇದು ಒಂದು ಇದ್ರದ ಸ್ಪೆಸಿಫಿಕ್ ಆಗಿ ಕುಕಿಂಗ್ ಒಂದು ಇರ್ತೈತಲ್ಲ, ನಾವು ಕಲಿಬೇಕಂದ್ರೆ ಕಲಿಬೇಕಾ. ಬಾಯ್ಸ್ ಆಗಲಿ ಗರ್ಲ್ಸ್ ಆಲ್ಮೋಸ್ಟ್ ಎಲ್ಲ ಮಾಡ್ತಾ ಇರ್ತಾರೆ, ಬಾಯ್ಸ್ ಸ್ಪೆಷಲಿ ಕಲಿಬೇಕಾ. ಸೊ ಎಲ್ಲಿ ಹೋದ್ರೆ ಯಾರು ಕಾಲು ಬಿ ಬೀಳೋದಲ್ಲ, ನಮ್ದು ನಾವು ಮಾಡ್ಬೋದು, ನಮ್ದು ನಾವು ತಿನ್ನೋದು. ಯಾರು ಅಂತಾರಲ್ಲ ನಮ್ಮ ಶಿವ ಗತಿ ಅನ್ನೋರು ತಿಳ್ತೈತಿ, ಒಬ್ಬರು ಅಂತಾರು. ಸೊ
ಫೈನಲಿ ಅಡುಗೆ ಮಾಡೇವಿ ಮಸ್ತ್ ಆಗೈತೆ ಅನ್ಸಾತೈತಿ ನೋಡ್ಬೋದು ನೀವು ಡಿಶ್ ಕಡಕ್ ರೊಟ್ಟಿ ಚಿಕನ್ ಕಾಂದ ಉತ್ತರ ಕರ್ನಾಟಕ ಸ್ಟೈಲ್ ಮಾಡ್ಕೊಂಡು ಉಣ್ಣಾದೇವಿ ಸೊ ಗೆಸ್ ಕಸದಲ್ಲೇ ಸೂಪರ್ ಸೂಪರ್ ಹಿಂಗೆ ಬರ್ಬೇಕು ನೋಡ್ರಿ ರಿವ್ಯೂ ಇದು ಹೇಳಿ ಫೇಕ್ ರಿವ್ಯೂ ಅಲ್ಲ ಮತ್ತು ಹಿಂಗೆ ಯಾರೋ ಅನ್ನತಾನಂತ ನಾ ಹೇಳೇನಂತ ಮೈಲಾರಿ ಹೆಂಗಾಗೈತೆ ಸೂಪರ್ ಆಗೈತೇನೆ ಇನ್ನೂ ಟೇಸ್ಟ್ ಮಾಡಿಲ್ಲ ನೋಡಾತಾನು ನೋಡೋಣ ಹೆಂಗೈತಿ ಮಸ್ತ್ ಓಕೆ ಅಬ್ಯಾ ಅಂಡೋ ಹೆಂಗಾಗೈತಿ ಅಬ್ಯಾನ್ ಆ ತತ್ತಿ ಮಸ್ತ್ ಆಗೈತಿ ಕಾನಾಗ ಭಾರಿ ಕಾಣತ್ತಿದ ಅದ ತತ್ತಿದ ಅಬ್ಯಾನ್ ತತ್ತಿ ಅಂದ್ರೆ ಅಬ್ಯಾನ್ ಡಿಶ್ ಸೊ ಎಸ್ ನಾನು ಟೇಸ್ಟ್ ಮಾಡ್ತೀನಿ ಕಪ್ರಿ ಸೊ ಒಟ್ಟು ನಿಮ್ಸ ಆಯ್ತು ಸೀರಿಯಸ್ ಮಸ್ತ್ ಐತಿ ಸೀರಿಯಸ್ಲಿ ಮಸ್ತ್ ಐತಿ ನಾ ದೊಡ್ಡ ಸ್ಕ್ರೀನ್ ಅಂತ ಹೇಳವಲ್ಲೇ ಸೀರಿಯಸ್ಲಿ ಮಸ್ತ್ ಐತಿ ಸೊ ಎಸ್ ಊಟ ಮಾಡ್ತೀವಿ ಸಿಗ್ತೀವಿ ಸೊ ನಂದು ವಿಡಿಯೋ ನಿಮ್ಗೆ ಎಲ್ಲರಿಗೂ ಸೇರಾದೈತಿ ಅನ್ಕೊಂತ ತಿಳ್ಕೊಂಡೇನಿ ಸೊ ಭಾಳ ಏನಿಲ್ಲ ಈಗ ಸ್ಟಾರ್ಟ್ ಮಾಡೇನಂತೂ ಸ್ವಲ್ಪ ಕಲಿಯಾಕತ್ತೇನಿ ಕಲಿಯೋದಿನ್ನೂ ಭಾಳ ಐತಿ ಮಾಡೋದಿನ್ನೂ ಭಾಳ ಐತಿ ಕಂಟೆಂಟ್ ಇದೆಲ್ಲ ಮಾಡೋದಿತ್ತಾವ ಸೊ ಎಸ್ ಸಪೋರ್ಟ್ ಮಾಡತ್ತೀರಿ ಮಾಡಿರಿ ಪ್ಲೀಸ್ ಹಿಂಗೆ ಸೊ ವಿಡಿಯೋ ಇಲ್ಲೇ ಎಂಡ್ ಮಾಡ್ತೀನಿ ಸೊ ಎಲ್ಲರಿಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಸೊ ನನ್ನ ವಿಡಿಯೋಗೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ಲವ್ ಯು ಆಲ್ ಜೈ ಹಿಂದ್ ಜೈ ಭಾರತ್